ಫ್ರೆಂಡ್ಸ ಎಲ್ಲರಿಗೂ ನಮಸ್ತೆ. ಇವತ್ತು ನಮ್ಮೂರಲ್ಲಿ ಸಂಜೆ ಟೈಮ್ದಲ್ಲಿ ಮಳೆ ಗಾಳಿ ಗುಡುಗು ಸ್ಟಾರ್ಟ್ ಆಯಿತು. ಸಿಕ್ಕಾಪಟ್ಟಿ ಮಿಂಚು ಗಾಳಿ ಮತ್ತು ಗುಡುಗು ಸ್ಟಾರ್ಟ್ ಆಯಿತು. ಸಣ್ಣಂಗೆ ಮಳೆನೂ ಸ್ಟಾರ್ಟ್ ಆಯಿತು. ಇದು ಫ್ರೆಂಡ್ಸ್ ನಮ್ಮೂರಿಗೆ ಮಳೆ ಆಗೋದು ಎರಡನೇ ಮಳೆ ನೋಡಿ. ಯಾಕಂದರೆ ಭಗವಂತ ಮನಸ್ಸು ಮಾಡಿದಂದರೆ ಎಲ್ಲನೂ ತಂಪಾಗುತ್ತೆ ಅಂತಾರೆ, ಸುಳ್ಳಲ್ಲ. ನೋಡಿ ಹೆಂಗೆ ಗಾಳಿ ಬೀಸ್ತಾ ಇದೆ, ಹೆಂಗೆ ಮಿಂಚಿದೆ, ಗುಡುಗಿದೆ. ಯಾಕಂದರೆ ಈಗ ನಮ್ಮದು ಕೆನಾಲ್ ನೀರು ಬಂದಿತ್ತು, ಆದರೆ ಅದು ಬಂದಾಯಿತು. ಈಗ ಇನ್ನೆಲ್ಲರೂ ರೈತರು ಮಳೆ ಆಗುವ ಅನ್ನೋಗುಟ್ಟಿಗೆ ಇವತ್ತು ಸಂಜೆ ಸ್ಟಾರ್ಟ್ ಆಯಿತು ಮಳೆ. ಇದು ನಮ್ಮ ಊರಿಗೆ ಆಗೋ ಮಳೆ ಎರಡನೇ ಮಳೆ, ಬಂಗಾರದ ಮಳೆ ಫ್ರೆಂಡ್ಸ್. ಯಾಕಂದರೆ ಮಳೆ ಆಗೋದು ಬೇರೆ, ಇದು ಹೈ ನೀರು ಹಾಸೋದೇ ಬೇರೆ. ಮಳೆ ಆಯ್ತಂದರೆ ಭೂಮಿ ಎಲ್ಲ ತಂಪಾಗುತ್ತೆ. ನೋಡಿ ಸಿಕ್ಕಾಪಟ್ಟಿ ಗಾಳಿ ಇದೆ ಮತ್ತು ಮಿಂಚಿದೆ, ಗುಡುಗು, ಅದ್ರ ಜೊತೆ ಮಳೆನೂ ಇದೆ. ಫ್ರೆಂಡ್ಸ್ ನಿಮ್ಮ ಊರಾಗ ಎಲ್ಲೆಲ್ಲಿ ಮಳೆ ಆಯಿತು ವಿಡಿಯೋ ನೋಡಿ ಇದನ್ನೆಲ್ಲ ಪೂರ್ತಿ ಕಮೆಂಟ್ ಮಾಡಿ. ನಿಮ್ಮ ಊರಲ್ಲಿ ಹೆಂಗೆ ಮಳೆ ಆಗಿದೆ ದಯವಿಟ್ಟು ತಿಳಿಸಿ. ಫ್ರೆಂಡ್ಸ ನಮ್ಮ ಊರಿಗೆ ಆಗೋದು ಅದು ಎರಡನೇ ಮಳೆ ನೋಡಿ. ಮಣ್ಣು ಆಗಿತ್ತು, ಚಲೋ ಆಗಿತ್ತು. ಒಟ್ಟಿನ ಮೇರೆಗೆ ಒಂದು ಸ್ವಲ್ಪ ಇವತ್ತೂ ಆಯಿತು. ಯಾಕಂದರೆ ಈ ಟೈಮ್ದಲ್ಲಿ ಮಳೆ ಬೇಕು ಬೆಳೆ ಮಾಡಲಿಕ್ಕೆ. ಯಾಕಂದರೆ ಬೋರ್ವೆಲ್ದಲ್ಲಿ ನೀರು ದಿವಸಕ್ಕೆ ದಿವಸ ಕಮ್ಮಿ ಆಗ್ತವೆ ಫ್ರೆಂಡ್ಸ. ಮತ್ತು ಬಾಯಿ ಇಲ್ಲಿ ಅನ್ನಕ ನೀರು ಅನ್ನಕ ಎಲ್ಲ ಹೋಗಿಬಿಟ್ಟಿದ್ದಾವೆ. ಯಾಕಂದರೆ ಬೋರ್ವೆಲನ 400 ಫುಟು 200 ಫುಟು 300 ಫುಟು ಬೋರ್ವೆಲನೇ ಇದೆ ಈಗ. ಯಾಕಂದರೆ ಈಗ ದಿವ್ಸಕ್ಕೆ ಕಮ್ಮಿ ಆಗ್ತದೆ ಬೋರ್ವೆಲ್. ಯಾಕಂದ್ರೆ ತಂಪಾಯ್ತಂದರೆ ನೀರು ಕಮ್ಮಿ ಆಗಲ್ಲ, ಎಷ್ಟು ಇದ್ದಷ್ಟು ಇರ್ತವೆ. ಯಾಕಂದರೆ ನಿಮ್ಮ ಬೋರ್ವೆಲ್ನಲ್ಲಿ ಎಷ್ಟಿದೆ ನೀರು ತಿಳಿಸಿ ಕನ್ನಡದಲ್ಲಿ. ನೋಡಿ ಹೆಂಗಿದೆ ಮಳೆ. ಈಗೊಂದು 2 ತಾಸು ಆಯ್ತದೆ ಸ್ಟಾರ್ಟ್ ಆಗಿ. ಒಟ್ಟಿನ ಮೇಲೆ ನಮ್ಮ ಊರಿಗೆ ಎರಡನೇ ಮಳೆ ನೋಡಿ ಅದು ಫ್ರೆಂಡ್ಸ್. ಈಗ ನೋಡಿ ಗುಡುಗು ಇದು ಹೆಂಗಿದೆ, ಮಿಂಚು, ಗದ್ನಿ, ಸಿಡಿಲು. ಯಾಕಂದರೆ ಹೊರಗಡೆ ಕಂಡಿಲ್ಲ, ಕತ್ಲೆನೇ ಇದೆ. ಮಿಂಚು ಬಂದಾಗ ಅಷ್ಟೇ ಕಾಣುತ್ತೆ. ಎಷ್ಟು ಕ್ಯಾಮ್ರಾದಲ್ಲಿ ಕಾಣುತ್ತೆ ಅಷ್ಟು ಇದನ್ನು ಮಾಡಿದ್ದೇನೆ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಊರಲ್ಲಿ ಹೆಂಗಾಗಿದೆ ಮಳೆ? ಮೊನ್ನೆ ಆಗಿತ್ತು ಇದು ಅಂಕಲಿಗೆಯಲ್ಲಿ ಮಳೆ ಆಗಿತ್ತು, ಈ ಕಡೆ ಆಗಿರ್ತಿಲ್ಲ. ಈಗ ಇವತ್ತು ಇಲ್ಲೇ ಆಯಿತು ನೋಡಿ ಫ್ರೆಂಡ್ಸ್. ಹೆಂಗೆ ಗುಡುಗು ಮಿಂಚು ಹೆಂಗಿದೆ ನೋಡಿ. ಗುಡು ಹೆಂಗೆ ಮಾಡ್ತಾ ಇದೆ ಫ್ರೆಂಡ್ಸ್. ಸಿಕ್ಕಾಪಟ್ಟಿ ಬಿಸಿಲು. ನಿಮ್ಮ ಊರಲ್ಲಿ ಬಿಸಿಲು ಹೆಂಗಿದೆ ಹೇಳಿ. ನಮ್ಮಲ್ಲಿ ಅನಕ 38 ಅದು ಎತ್ತು ಬಿಡಿ ಬಿಸಿಲು. 38 ಹೀಗೆಲ್ಲ ಇರ್ತಿತ್ತು. ಸಿಕ್ಕಾಪಟ್ಟಿ ಬಿಸಿಲು ನೋಡಿ. ದಯವಿಟ್ಟು ಎಲ್ಲರೂ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ನೋಡಿ ಹೆಂಗೆ ಗುಡುಗು ಹೆಂಗಿದೆ, ಮಿಂಚು. ಯಾಕಂದರೆ ಈಗ ಮಿಂಚಿನ ಸಂಬಂಧ ಗುಡುಗಿನ ಸಂಬಂಧ ಯಾರೂ ಒಬ್ಬೊಬ್ಬರು ಭಾಳ ಅಂಜುತ್ತಾರೆ, ಯಾರು ಹೊರಗೆ ಬರೋಲ್ಲ ಫ್ರೆಂಡ್ಸ್. ಒಟ್ಟಿನ ಮೇಲೆ ನಮ್ಮ ಊರಿಗೆ ಮಳೆ ಚಲೋ ಆಯಿತು. ನಿಮ್ಮ ಊರಾಗ ಮಳೆ ಆಗಿದೆ ಇಲ್ಲ ಹೇಳಿ. ಯಾಕಂದರೆ ಈಗೆಲ್ಲ ಬೆಳೆ ಒಣಗ್ತಾ ಇದ್ದವು. ಈಗ ಕೆನಾಲ್ ನೀರು ಏನೋ ಒಂದು 2 ದಿವಸ ಬರಬೇಕಾಗಿತ್ತು, ಅದು ಕಾರಣಾಂತರಗಳಿಂದ ಅದೇ ಕೆನಾಲ್ದಲ್ಲಿ ಗಾಡಿ ಬಿದ್ದು ನೀರು ಬಂದ್ ಮಾಡಿಸಿದ್ರು. ಹೀಗಾಗಿ ಸಮಸ್ಯೆ ಆಯಿತು. ನಮ್ಮ ಕಡೆ ನೀರು ಬರೋದರಲ್ಲಿ ನೋಡಿ ಹೆಂಗೆ ಗರ್ಮಿ ಮಾಡ್ತೇವೆ. ಅಲ್ಲಿ ಗಾಡಿ ಏನೋ ಬಿತ್ತಂತೆ, ಹೀಗಾಗಿ ಅದನ್ನ ತೆಗಿಲಿಕ್ಕೆ ನೀರು ಬಂದಾಗಂತಲೇ ಅದು ನೀರು ಕಟಾಪ್ ಆಯಿತು. ಹೀಗಾಗಿ ಸಮಸ್ಯೆ ಆಯಿತು ಫ್ರೆಂಡ್ಸ. ಈಗ ರೈತರಿಗೆ ಭಾಳ ಅನುಕೂಲ ಆಯಿತು. ಇಷ್ಟೇ ಕರೆ ಸೂಪರ್ ಆಯಿತು ಮಳೆ, ತಂಪು. ಈಗ ಕಾವಾಗೋದು ಬಿಟ್ಟು ಥಂಡಿ ಸ್ಟಾರ್ಟ್ ಆಯಿತು ನೋಡಿ ನಮ್ಮ ಕಡೆ ಫ್ರೆಂಡ್ಸ್. ನೋಡಿ ಹೆಂಗೆ ಗುಡುಗು ಮಿಂಚು ಹೆಂಗಿದೆ ನೋಡಿ. ನಿಮ್ಗೆ ವಯಸ್ಸು ಕೇಳ್ತಾ ಇದೆಯೋ ಇಲ್ಲೋ ಅನ್ನೋ ಗೊತ್ತಾಗ್ತಾಯಿಲ್ಲ ನೋಡಿ ಫ್ರೆಂಡ್ಸ್. ಹೆಂಗಿದೆ ನಿಮ್ಮ ಊರಲ್ಲಿ ಮಳೆ ಆಗಿದೆ ಇಲ್ಲೋ. ಈಗ ಒಬ್ಬೊಬ್ಬರು ಪಾಪ ಕಬ್ಬು ಎಲ್ಲ ಒಣಗಿ ಹೋಗಿದೆ ನೋಡಿ. ನೋಡಿ
ನೋಡಿ ಈಗ ಹೆಂಗಿದೆ ನೋಡಿ ಗುಡುಗು ಮಿಂಚು ನೋಡಿ ಹೆಂಗಿದೆ. ನೋಡಿ ಮಿಂಚು ಗುಡುಗು ಹೆಂಗಿದೆ ನೋಡಿ, ಸಿಕ್ಕಾಪಟ್ಟಿ ಮಿಂಚು ಸಿಕ್ಕಾಪಟ್ಟಿ ನೋಡಿ. ಯಾಕಂದರೆ ಬಂಗಾರ ಮಳೆ ಆಯಿತು ಫ್ರೆಂಡ್ಸ್. ದೇವರು ಕೈ ಬಿಡಲ್ಲ ಅಂತೇಳಿ ಅನ್ನೋದು ಇದಕ್ಕೆ ನೋಡಿ. ಎಲ್ಲರೂ ಬರಗಾಲ ಬಿಟ್ಟು ಆದಾಯ್ತು ಇದಾಯ್ತು ಅಂತ ಇದ್ರು. ಯಾಕಂದರೆ ಮಳೆ ಆಗಲಿಕ್ಕೆ ಕುಂತಂದರೆ ಒಂದು ತಾಸು ಆಯ್ತಂದರೆ ಸಿಕ್ಕಾಪಟ್ಟಿ ಮಳೆ ಆಗುತ್ತೆ. ಮಳೆರಾಯ ಮನಸ್ಸು ಮಾಡಿದ್ರು ಯಾಕಂದ್ರೆ ನಮಗೆ ತಿರಾರಿರಲ್ಲ, ಆಗ ತಗೋನಿಲ್ಲ ಆಗ ತಗೋನಿಲ್ಲ ಅಂಥೇಳಿ. ಮತ್ತು ಬಿಸಿಲು ಜಾಸ್ತಿ ಆಯ್ತಂದರೆ ಬೋರ್ವೆಲ್ ಲೈನ್ ನೀರು ಕಮ್ಮಿ ಆಗುತ್ತೆ. ನೋಡಿ ಹೆಂಗೆ ಮಿಂಚು ಹೋಗ್ತಾ ಇದೆ ನೋಡಿ, ಹುಡುಗ ಮಿಂಚು ಹೆಂಗಿದೆ ನೋಡಿ ಫ್ರೆಂಡ್ಸ್. ಸಿಕ್ಕಾಪಟ್ಟಿ ಈಗಿದೆ ಗುಡುಗು ಮಿಂಚು ನೋಡಿ ಹೆಂಗೆ ಮಾಡ್ತಾ ಇದೆ. ಇದು ಗುಡುಗು ಮಿಂಚಿಗೆ ಬೋರ್ವೆಲ್ನಲ್ಲಿ ನೀರು ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ಎಲ್ಲರಿಗೂ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ. ನೋಡಿ